ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಮಹಾರಾಷ್ಟ್ರದ ಸ್ಪೆಷಲ್ ಕೊಲ್ಲಾಪುರಿ ಚಿಕನ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಕೊಲ್ಲಾಪುರಿ ಚಿಕನ್ ಮಸಾಲ ಮಾಡಕ ಮೊದಲ ಗ್ಯಾಸ್ ಹೊತ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಡೋಣ ನೋಡ್ರಿ. ಈಗ ಏನ್ ಮಾಡೋದ, ಮಸಾಲೆಗಳನ್ನ ಹುರ್ಕೋಬೇಕಾಗ್ತೈತಿ. ಮೊದ್ಲ 4 ಚಮಚ ಧನಿಯಾ ತಗೊಂಡಿದ್ದೇನೆ. ಆಮೇಲೆ 1 ಚಮಚ ಜೀರಾ ತಗೊಂಡಿದ್ದೇನೆ ನೋಡ್ರಿ. ಆಮೇಲೆ ಕರಿ ಮೆಣಸಿನಕಾಳು 7-8 ತಗೊಂಡಿದ್ದೇನೆ. ಆಮೇಲೆ ಲವಂಗ 5-6 ತಗೊಂಡಿದ್ದೇನೆ ನೋಡ್ರಿ. ಯಾಲಕ್ಕಿ 4 ತಗೊಂಡಿದ್ದೇನೆ. ದಾಲ್ಚಿನಿ 1 ತುಕಡಿ ತಗೊಂಡಿದ್ದೇನೆ ನೋಡ್ರಿ. ಆಮೇಲೆ ಸ್ಟಾರ್ ಹೂವ 1 ಸಣ್ಣ ತಗೊಂಡಿದ್ದೇನೆ. ಈಗ ಇವತ್ತನ್ನ ಹುರ್ಕೊಳ್ಳೋನು. ಮೀಡಿಯಂ ಫ್ಲೇಮ್ ಮ್ಯಾಗ ಹುರ್ಕೋಬೇಕು ನೋಡ್ರಿ ಮಸಾಲ. ವೀಕ್ಷಕರೇ, ಧನಿಯಾ ಜೀರಾ ಆಮೇಲೆ ಯಾಲಕ್ಕಿ ಎಲ್ಲ ಸ್ವಲ್ಪ ಹುರಿಯಾಣ ಇದ್ರಾಗ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಬೇಕು. ಅದೇನಪ್ಪ ಅಂದ್ರೆ 2 ಚಮಚ ಎಳ್ಳು ಹಾಕೊಳ್ಳೋನು. ಆಮೇಲೆ 1 ಚಮಚ ಕಸಕಸಿ ಹಾಕೋಬೇಕು. ಆಮೇಲೆ 1 ಬಟ್ಲ ಒಣ ಕೊಬ್ಬರಿ ಹಾಕೋಬೇಕು ನೋಡ್ರಿ. ಆಮೇಲೆ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋನು. ಈಗ ಇದೆಲ್ಲ ಮತ್ತೆ ಚಂದಂಗ 2 ನಿಮಿಷ ಹುರ್ಕೋನು. ವೀಕ್ಷಕರೇ ನೋಡ್ರಿ, ಇಲ್ಲಿ ಮಸಾಲೆ ಎಲ್ಲ ಚಂದಂಗ ಹುರ್ಕೊಂಡಿದ್ದೇನೆ. ಈಗ ಏನ್ ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಕೊಬ್ಬರಿ ಎಲ್ಲ ಸ್ವಲ್ಪ ಹಿಂಗ್ ಕೆಂಪಾಗುವಂಗ್ ಹುರಿಬೇಕು ನೋಡ್ರಿ. ಮತ್ತೀಗ ಸ್ವಲ್ಪ ಈಗ ತಂಪಾಗನ ಮಿಕ್ಸರ್ ಮಾಡ್ಕೊಳ್ಳೋಣ ಇದನ್ನ. ವೀಕ್ಷಕರೇ, ಹುರಿದದ್ ಮಸಾಲೆ ಎಲ್ಲ ಈಗ ಸ್ವಲ್ಪ ತಂಪಾಗೈತ್ ನೋಡ್ರಿ. ಈಗ ಏನ್ ಮಾಡೋಣ, ಇದನ್ನ ಮಿಕ್ಸರ್ನಾಗ ಹಾಕೋಣ. ಸಣ್ಣ ಮಿಕ್ಸರ್ ಜಾರ್ನಾಗ ಹಾಕೊಂಡ ಮಿಕ್ಸರ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಮಸಾಲೆ ಎಲ್ಲ ಮಿಕ್ಸರ್ನಾಗ ಹಾಕೊಂಡಿದ್ದೇನೆ. ಈಗ ಏನ್ ಮಾಡೋಣ, ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಸಣ್ಣ. ವೀಕ್ಷಕರೇ, ಮಸಾಲ ಎಲ್ಲ ಮಿಕ್ಸರ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈ ತರ ಸಣ್ಣ ಮಿಕ್ಸರ್ ಮಾಡ್ಕೋಬೇಕು. ಈಗ ಕೊಲ್ಲಾಪುರಿ ಚಿಕನ್ ಮಸಾಲ ಮಾಡೋಣ ಬರ್ರಿ. ವೀಕ್ಷಕರೇ, ಕೊಲ್ಲಾಪುರಿ ಚಿಕನ್ ಮಸಾಲ ಮಾಡಾಕ ಮೊದಲ ಗ್ಯಾಸ್ ಹೊತ್ಕೊಳ್ಳೋಣ. ಆಮೇಲೆ 1 ಕಡಾಯಿ ಇಡೋಣ ನೋಡ್ರಿ. ಕಡಾಯಿದಾಗ 5 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗ್ಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತಿ. ಈಗ ಏನ್ ಮಾಡೋಣ, 2 ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದ್ದೇನೆ ನೋಡ್ರಿ. ಅವತ್ನೀಗ ಎಣ್ಣೆದಾಗ ಹಾಕೊಳ್ಳೋಣ. ಮತ್ತು ಉಳ್ಳಾಗಡ್ಡಿನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ನೋಡ್ರಿ ಉಳ್ಳಾಗಡ್ಡಿ. ವೀಕ್ಷಕರೇ, ಉಳ್ಳಾಗಡ್ಡಿ ಎಲ್ಲ ಕೆಂಪಾಗಿ ಹುರ್ಕೊಂಡಿದ್ದೇನೆ ನೋಡ್ರಿ. ಈಗ ಏನ್ ಮಾಡೋಣ, ಇದ್ರಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಹಾಕೊಳ್ಳೋಣ. ಆಮೇಲೆ ಅರಿಶಿನ 1/2 ಚಮಚ ಹಾಕೊಳ್ಳೋಣ. ಖಾರದ ಪುಡಿ 1 ಚಮಚ ಹಾಕೊಳ್ಳೋಣ. ಖಾರ ನೋಡಿ ಹಾಕೋರಿ, ಯಾಕಂದ್ರೆ ಮಸಾಲಿದಾಗ ನಾವೀಗ ಒಣ ಮೆಣಸಿನ್ಕಾಯಿ ಅದು ಎಲ್ಲ ಹಾಕೊಂಡಿದ್ದೇವಿ. ನಾನು ನೋಡಿ ಹಾಕೋಬೇಕು ಖಾರ. ಈಗ ಎಲ್ಲ ಈಗ ಚಂದಂಗ ಒಗ್ಗರ್ನಿದಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರಾಗ ಏನ್ ಮಾಡೋದಂದ್ರೆ 2 ದೊಡ್ಡ ಟೊಮ್ಯಾಟೊ ಮಿಕ್ಸರ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಅದನ್ನ ಹಾಕೊಳ್ಳೋಣ. ಟೊಮ್ಯಾಟೊ ಪ್ಯೂರಿ ಹಾಕೊಳ್ಳೋಣ. ಅದನ್ನು ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರ್ನಿದಾಗ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕು. ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ನಿಮಿಷರೇ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದೆಲ್ಲ ಮಸಾಲೆ. ವೀಕ್ಷಕರೇ, ಒಗ್ಗರ್ನಿದಾಗ ಟೊಮ್ಯಾಟೊ ಎಲ್ಲ ಚಂದಂಗ ಫ್ರೈ ಆಗೈತೆ ನೋಡ್ರಿ. ಈಗ ಇದ್ರಾಗ ಏನು ಮಾಡೋಣ, ಆಗಲೇ ಎಲ್ಲ ಮಸಾಲೆ ಹುರಿದು ಮಿಕ್ಸರ್ ಮಾಡ್ಕೊಂಡಿರ್ತಿರಲ್ಲ, ಅದೆಲ್ಲ ಮಸಾಲೆ ಇದ್ರಾಗ ಹಾಕ್ಕೊಳ್ಳೋಣ. ಒಗ್ಗರ್ನಿದಾಗ ಹಾಕಿ ಚಂದಂಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಮತ್ತು ಫ್ರೈ ಮಾಡ್ಕೋಬೇಕು ನೋಡ್ರಿ ಇದನ್ನ. ವೀಕ್ಷಕರೇ, ಮಸಾಲೆ ಎಲ್ಲ ಚಂದಂಗೆ ಫ್ರೈ ಆಗೈತೆ ನೋಡ್ರಿ. ಮತ್ತು ನೋಡ್ರಿ ಇಲ್ಲೇ ದಂಡಿಲೆ ಎಣ್ಣೆ ಬಿಡಾಕತ್ತೈತಿ. ಈಗ ಫ್ರೈ ಆಗೈತಿ ಮಸಾಲೆ. ಈಗ ಏನು ಮಾಡೋಣ, ನಾವು ಚಿಕನನ್ನು ಹಾಕೋಣ. ನಾ ಏನು ಮಾಡೀನಿ, ಚಿಕನ್ ಉಪ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಹಾಕಿ ಚಿಕನ್ ಕುದಿಸ್ಕೊಂಡಿದ್ದೇನೆ. ಈಗ ಇದನ್ನ ಒಗ್ಗರ್ನಿದಾಗ ಹಾಕ್ಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚಂದಂಗ. ವೀಕ್ಷಕರೇ, ಚಿಕನ್ ಎಲ್ಲ ಮಸಾಲಿದಾಗ ಚಂದಂಗ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಚಿಕನ್ ಕುದಿಸಿದ್ದ ನೀರು 1 ಬಟ್ಲ ಹಾಕೊಳ್ಳೋಣ ನೋಡ್ರಿ. ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಚಿಕನ್ ಎಲ್ಲ ಚಂದಂಗೆ ಮಸಾಲಿದಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 2 ನಿಮಿಷ ಮುಚ್ಚಿಡೋಣ. 2 ನಿಮಿಷ ಯಾಕಂದ್ರೆ ನಾನು ಕುದಿಸಿದ ಚಿಕನ್ ತಗೊಂಡಿದ್ದೀನಿ. ನೀವು ಒಂದು ವೇಳೆ ಹಸಿ ಚಿಕನ್ ಹಾಕಿರಂದ್ರೆ 15ರಿಂದ 20 ನಿಮಿಷರೇ ನೀವು ಲೋ ಫ್ಲೇಮ್ ಮ್ಯಾಗ ಮುಚ್ಚಿಡ್ಬೇಕಾಗ್ತೈತಿ ನೋಡ್ರಿ. ಈಗ 2 ನಿಮಿಷ ಆಗಾನ ಗ್ಯಾಸ್ ಆಫ್ ಮಾಡೋಣ. ವೀಕ್ಷಕರೇ, 2 ನಿಮಿಷ ಆಗೈತಿ. ಈಗ ಮುಚ್ಚಳ ತೆಗಿಯೋನು. ನೋಡ್ರಿ ಎಷ್ಟು ಮಸ್ತಾಗಿ ಚಿಕನ್ ರೆಡಿ ಆಗೈತಿ. ವಾಸನೆನು ಘಮ ಘಮ ಅಂತ ವಾಸನೆ ಬರತೈತಿ ನೋಡ್ರಿ ಚಿಕನ್ದ. ಈಗ ಏನ್ ಮಾಡೋಣ, ಇದಕ್ಕೆ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ 1 ಸ್ವಲ್ಪ ಹಾಕೊಳ್ಳೋಣ. ಮತ್ತು ಗ್ಯಾಸ್ ಆಫ್ ಮಾಡೋಣ. ಕೊಲ್ಲಾಪುರಿ ಚಿಕನ್ ಮಸಾಲ ರೆಡಿ ಆಗೈತಿ. ಸರ್ವ್ ಮಾಡೋಣ ಬರ್ರಿ. ನೋಡಿದಿರಲ್ಲ ವೀಕ್ಷಕರೇ, ಕೊಲ್ಲಾಪುರಿ ಚಿಕನ್ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಯಿತು. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.